2016-17ನೇ ಸಾಲಿನ ಎಸ್ಎಫ್ಸಿ ಹಾಗೂ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 2023ರವರೆಗೂ ಕೈಗೊಂಡಿರುವ ಹಲವಾರು ಕಾಮಗಾರಿಗಳು ಹಳ್ಳ ಹಿಡಿಯುತ್ತಿವೆ. ಪಟ್ಟಣದಲ್ಲಿ ಅಳವಡಿಸಿದ್ದ ಸಿಮೆಂಟ್ ಸಿಟ್ಟಿಂಗ್ ಚೇರ್ಸ್, ಫುಟ್ಪಾತ್ ಗ್ರಿಲ್ ಹಾಗೂ ಇತ್ತೀಚೆಗಷ್ಟೇ ಅಳವಡಿಸಿದ್ದ ಹಸಿ ಕಸ, ವನಕಸದ ಡಬ್ಬಿಗಳು ಕೆಲವು ಕಡೆಗಳಲ್ಲಿ ನೋಡಲು ಸಹ ಸಿಗುತ್ತಿಲ್ಲ. ಇನ್ನು ಕೆಲವು ಕಡೆಗಳಲ್ಲಿ ಒಡೆದು ಹಾಳಾಗಿ ಹೋಗಿವೆ. ಪುರಸಭೆಯಿಂದ 23 ವಾರ್ಡ್ಗಳಿಗೆ ಹಸಿ ಕಸ, ವನಕಸದ ಬಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಆದರೆ 23 ವಾರ್ಡ್ಗಳ ಪೈಕಿ ಹಸಿ ಕಸವನ್ನ ಸಂಗ್ರಹಣೆ ಮಾಡುತ್ತಿರುವುದು ಕೇವಲ 3-4 ವಾರ್ಡ್ಗಳಲ್ಲಿ ಮಾತ್ರ. ಇನ್ನುಳಿದ ವಾರ್ಡ್ಗಳಲ್ಲಿ ಕಸದ ಬದಲಿಗೆ ಬೇರೆ ಕೆಲಸಕ್ಕೆ ಬಕೆಟ್ಗಳು ಉಪಯೋಗವಾಗುತ್ತಿವೆ. ಇದರಿಂದ ಹಸಿ ಕಸ ಸಂಗ್ರಹಣಾ ಕೊಠಡಿಯು ಹಸಿ ಕಸ ಸಂಗ್ರಹಣೆಯಾಗದೆ ಬಿಕೋ ಎನ್ನುತ್ತಿದೆ. ಅಲ್ಲದೆ ಅಲ್ಲಲ್ಲಿ ಬಿರುಕು ಸಹ ಬಿಡುತ್ತಿದೆ. ಸಾರ್ವಜನಿಕ ಸಮೀಕ್ಷೆಯನ್ನ ನಡೆಸದೆ ಕೈಗೊಳ್ಳುವ ಕಾಮಗಾರಿಗಳು ಹೇಗೆ ದುರುಪಯೋಗ ಆಗುತ್ತದೆ ಎಂಬುದನ್ನ ಮುಗಳಖೋಡ್ ಪುರಸಭೆಯಿಂದ ಕೈಗೊಳ್ಳುತ್ತಿರುವ ಕಾಮಗಾರಿಗಳನ್ನ ನೋಡಿ ತಿಳಿಯಬಹುದಾಗಿದೆ. ಇದೇನಾ ಅಭಿವೃದ್ಧಿ? ಇವೇನಾ ಜನಪರವಾದ ಕಾಮಗಾರಿಗಳು? ಯಾರದು ದುಡ್ಡಿನಲ್ಲಿ ಯಲ್ಲಮ್ಮನ ಜಾತ್ರೆ ಮಾಡುತ್ತಿರುವ ಅಧಿಕಾರಿಗಳೇ, ಸ್ಥಳೀಯ ಶಾಸಕರೇ? ಸ್ವಲ್ಪ ಇತ್ತ ಕಡೆ ನೋಡಿ. ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ರಾಯಭಾಗ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.